ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ನನ್ನೂರ ಬೆಟಗೇರಿ ಗ್ರಾಮದಲ್ಲಿದ್ದೀನಿ. ಇವತ್ತೇನೇ ವಿಶೇಷಪ್ಪ ಅಂತಂದ್ರೆ ಇಲ್ಲಿ ಔಡ್ಲ ಬೆಳೆದಂಥ ರೈತರದ್ರ ಅದು ನಾವು ಮುಂಗಾರು ಹಂಗಮ್ದ್ರ ಅಂದ್ರೆ ಮಳೆ ಸಂದರ್ಭ ಅಂದ್ರೆ ನಾವೆಲ್ಲ ಎರಡನೇ ಬೆಳೆ ಕ್ರಾಪ್ ತೆಗಿತೀವಿ. ಇವ್ರು ಮೊದಲೇ ಕ್ರಾಪ್ಗೆ ಆಲ್ರೆಡಿ ಬಂದೈತಿ, ನೀವು ನೋಡ್ಬೋದು ಹಿಂದೆ. ನಾನು ಅವ್ರ ಜೊತೆಗೆ ಇದು ಯಾವ ಟೈಮ್ ಹಾಕಿದ್ರು ಮತ್ತು ಇದು ಯಾವ ಥರ ಮಾರ್ಕೆಟ್ ಮಾಡ್ಬೋದು ಅಂತ ಅವ್ರ ಜೊತೆಗೆ ಕೇಳ್ಕೊಂತ. ನಮಸ್ಕಾರ, ನಿಮ್ಮ ಹೆಸರು ರೀ? ನಮ್ಮ ಹೆಸರು ವೀರೇಶ್ ಲಕ್ಷ್ಮಣಿ ಅಂತ ಹೇಳ್ರಿ, ಬೆಟಗೇರಿ ಗ್ರಾಮದವ್ರು. ಈ ಔಡ್ಲ ಬೆಳೆ ಅದ್ರಾಗ ನಾವು ಹೋದ ವರ್ಷ ಬ್ಯಾಸಿಗೆ ಟೈಮ್ ಮಾಡಿದ್ವಿ. ಈ ವರ್ಷ ಮಳೆಗೆಲ್ಲ ಮಾಡೋಣ ಅಂತೇಳಿ ಆಗಸ್ಟ್ ತಿಂಗಳದಾಗ ಶೇವಿಂಗ್ ಮಾಡಿವಿ. ಆಗಸ್ಟ್ ತಿಂಗಳದಾಗ ಆದ್ರೆ ನಾವು ಮಾಡಿದ್ದೇನ್ರಿ ಸ್ವಲ್ಪ ಹತ್ರ ಸಾಲ್ ಮಾಡಿವ್ರಿ. ಇದು ಇನ್ನೂ ಸ್ವಲ್ಪ ದೂರ ಆಗ್ಬೇಕು, ಸಾಲ 5 ಫುಟ್ ಒಂದು ಸಾಲ ಆಗ್ಬೇಕು. ಅಂದ್ರೆ ಹತ್ರ ಆಗಿರೋದ್ರಿಂದ ಇದ್ರ ಏನು ಗಾಳಿ ಆಡಾಗಲ್ಲ, ನಾವು ಸತಿ ಅಡ್ಡಾಡಕ ಚಾನ್ಸ್ ಸತ್ಯ ಇಲ್ಲ. ಈಗ ಇದ್ರಾಗ ನೀವು ನೋಡ್ಬೋದು, ಈಗ ಅಲ್ಲೆಲ್ಲ ಬೆಳೆ ಹತ್ರ ಬೆಳತಿ, ಆಮೇಲೆ ಕೌಲು ಬಂದ್ಬಿಡತಿ, ಎಲಿ ಎಲ್ಲ ಬಂದು ಏನ್ ನಾವೇನು ಏನ್ ಮಾಡಕ್ ನಾಳೆ ಕೊಯ್ಲಿ ಮಾಡಕ್ ಸತ್ಯ ನಮ್ಗೆ ತ್ರಾಸ ಐತ್ರಿ. ಈಗ ಆ ಉದ್ದೇಶಕ್ಕೆ ನಾವು ಈಗ ಆಲ್ರೆಡಿ ಒಂದೊಂದ್ ಗೊನಿ ಬಂದವ್ರಿ, ಬಂದೇ ಬಿಟ್ಟವ್ರಿ. ಗೊನಿ ತೆಗಿಬೇಕು, ಅದ್ರ ಹೋಗಲಾರದಕ್ಕ ಎಟ್ ಎ ಟೈಮಿಗೆ ನಾವು ಕಟಾವ್ ಮಾಡ್ಬೇಕಂತ ಬಿಟ್ಬಿಟ್ಟಿವ್ರಿ. ಇದ್ರಾಗ ನಾವು ಸ್ಪ್ರೇ ಸಹಿತ ಮಾಡಕ್ ಬರಲ್ರಿ. ಸ್ಪ್ರೇ ಮಾಡಕ್ ಕಷ್ಟ ಐತ್ರಿ. ಈಗ ಇದು ಆಕ್ಚುಲಿ ಎಲ್ಲಾ ರೈತರು ಏನ್ ಮಾಡ್ಬೇಕಂದ್ರ 5 ಫುಟ್ ಒಂದ್ ಸಾಲ್ ಮಾಡ್ಬೇಕ್ರಿ. 5 ಫುಟ್ ಮಳೆಗಾಲದಾಗ್ರಿ, ಮಳೆಗಾಲದಾಗ ಮಾಡೋದಾದ್ರ 5 ಫುಟ್ ಒಂದ್ ಸಾಲ್ ಮಾಡ್ಬೇಕ್ರಿ. ಅಂದ್ರ ಅದ್ರ ನಾವು ಗ್ಯಾಪ್ ಇರುತ್ತ, ಅಡ್ಡಾಡಿ ಏನಾರ ನಾವು ಕಸ ತೆಗೆದಿರ್ಬೋದು, ಈ ಸ್ಪ್ರೇ ಮಾಡೋದಿರ್ಬೋದು, ಏನಾದ್ರು ಮಾಡಕ್ ಚಾನ್ಸ್ ಇರುತ್ತೆ. ಈಗ ಎಷ್ಟು ಫೀಟ್ ಐತ್ರಿ? ಈಗ 3 ಫುಟ್ ಒಂದ್ ಮಾಡಿವ್ರಿ ನಾವು. 3 ಫುಟ್ ಒಂದ್ ಸಾಲ ಅಂದ್ರ ಗಿಡದ ಗಿಡ ರೀ, ಸಾಲಿನ ಸಾಲ ಗಿಡದ ಗಿಡ 2 ಫುಟ್ ಐತ್ರಿ, ಸಾಲಿನ ಸಾಲ 3 ಫುಟ್ ಐತ್ರಿ. ಈ ಹಿಂಗಾಗಿ ಮಳೆಗಾಲದಾಗ ಜಾಸ್ತಿ ಈ ಗಿಡದಿಂದ ಗಿಡಕ್ಕೆ 3 ಫುಟ್ ಮೇಲೆ ಇರ್ಬೇಕ್ರಿ, ಸಾಲಿನ ಸಾಲ 5 ಫುಟ್ ಇರ್ಬೇಕ್ರಿ. 5 ಫೀಟ್ ಇರ್ಬೇಕ್ರಿ. ಅಂದ್ರ ನಾವ್ ಇದು ಔಡ್ಲ ಸಕ್ಸಸ್ ಆಗತ್ರಿ, ಇಳುವರಿನ ಬರತ್ರಿ. ಇದು ನಾವು ಹೊಸದಾಗಿ ಮಾಡೋದ್ರಿಂದ ಸ್ವಲ್ಪ ನಮಗ್ ಗೊಂದಲ ಆತ್ರಿ. ಹಂಗಾಗಿ ಈ ಸರಿ ಹಿಂಗ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಅಂದ್ರೆ ಹೋದ್ ಸರಿ ನೀವು ಮಾಡಿದಾಗ ಬೇಸಿಗೆ ಮಾಡಿದ್ರಿ, ಬ್ಯಾಸಿಗೆ ಟೈಮ್ ಮಾಡಿದ್ರಿ. ಬೇಸಿಗೆ ಮಾಡೋದ್ರಿಂದ ಈ ಟೈಪ್ ನೀವು ಬೆಳೆದಿಲ್ಲ, ಇಷ್ಟು ಬೆಳೆದಿಲ್ರಿ, ಅದು ಇಷ್ಟು ಬೆಳೆದಿದ್ದಿಲ್ಲ. ಹಂಗಾಗಿ ನಾವು ಇಷ್ಟೇನ್ ಬರ್ತಿದ್ವು ಅಂತ ನಾವ್ ಈ ಲೆಕ್ಕ ಬೆಳೆದ್ವಿ. ಈ ವರ್ಷ ಅತಿ ಹೆಚ್ಚು ಮಳೆ ಆಗಿದ್ರಿಂದ ಬೆಳವಣಿಗೆನು ಹೆಚ್ಚೈತ್ರಿ. ಹಂಗಾಗಿ ಮಳೆ ಆಗಿರೋದ್ರಿಂದ ಹೆಚ್ಚೈತ್ರಿ. ಆದ್ರೂ ನೀರಾವರಿ ನಾವು ಮಳೆ ಏರಿಯಾದಾಗ ಮಾಡ್ತೀವಿ ಆದ್ರ ಹೆಚ್ಚಿನ ಮಾಡ್ಬೇಕ್ರಿ. ಸಾಲ ಜಾಸ್ತಿ ಮಾಡೋದು ಮಳೆಗಾಲ ಆದ್ರ. ಈ ಬೇಸಿಗೆ ಆದ್ರ ಇದು ಕರೆಕ್ಟ್, ಈ ಸಾಲ ಕರೆಕ್ಟ್ ಐತ್ರಿ. ಈಗ ನಮ್ ರೈತರಿಗೆ ಕೇಳೋದೇನಂದ್ರ ಬೇಸಿಗೆ ಆದ್ರ ಎಷ್ಟ್ ಸಾಲಿನ ಸಾಲ ಇರ್ಲಿ, ಮಳೆಗೆಲ್ಲ ಎಷ್ಟ್ ಸಾಲಿನ ಬೇಸಿಗೆ ಟೈಮ್ ಆದ್ರ 3 ಫುಟ್ ಒಂದ್ ಸಾಲ ನಡೀತೈತ್ರಿ. 3 ಫೀಟ್ ಆಗಲ್ಲ, ಗಿಡ 1 ಫುಟ್ 2 ಫುಟ್. ಇದು ಮಳೆಗಾಲದಾಗ ಆದ್ರಿ ಮಳೆಗಾಲ 5 ಫುಟ್ ಒಂದ್ ಸಾಲ ಮಾಡ್ಬೇಕ್ರಿ. 5 ಫೀಟ್ ಗಿಡದ ಗಿಡಕ್ಕೆ 2 ಫುಟ್ ಅಂದ್ರೆ ಒಟ್ಟಾರೆ ಅಂತರ ಜಾಸ್ತಿ ಅಂತರ ಹೆಚ್ಚಿಗೆ ಇರ್ಬೇಕು. ಅಂದ್ರೆ ಇದು ಕೌಲು ಹಿಡಿದಿದ್ಯಲ್ಲ, ಬೆಳವಣಿಗೆ ಹೆಚ್ಚಿಗೆ ಆಗತ್ರಿ. ಇದು ಅಂದ್ರೆ ನಾವು 3-4 ಗೊನಿ ಬರ್ತಾವ್ರಿ. ಈ 3-4 ಗೊನಿ ಬರ್ತಾವ್ರಿ. ಇದು 3-4 ಗೊನಿ ಬಂದಿಲ್ರಿ. ಈಗ ಬಂದ್ರೂ ಅವು ಬೆಳೆಯಕ್ ಚಾನ್ಸ್ ನೋಡ್ರಿ. ಇಲ್ಲಿ ಈ ತರ ಈಗ ಆಗ್ಬಿಡ್ತ್ರಿ ನೋಡ್ರಿ. ಅದಾವ್ರಿ ಈ ತರ ಗ್ರೋತ್ ಬರಲ್ಲ, ಒಳ್ಳೆ ಗ್ರೋತ್ ಬರಲ್ಲ. ಅಂದ್ರೆ ನಮ್ಗೆ ಅಲ್ಲಿ ಗಾಳಿ ಆಡಕ್ ಚಾನ್ಸ್ ಇಲ್ಲ ಅಲ್ರಿ. ಈಗ ಬೆಳೆ ಯಾವ್ದೋ ಬೆಳೆ ಆದ್ರೂ ಸರಿ ಗಾಳಿ ಬಿಸಿಲು ಬಿದ್ರ ಬೆಳವಣಿಗೆ ನಡಿತೈತ್ರಿ, ಬೆಳೆಕ್ ಆಸ್ಪದ ಇರ್ತೈತಿ. ಇದಕ್ಕೇನ ಮೊದ್ಲು ಬೀಜ ಹೊರಗೆ ಹೆಂಗ್ ಗೊಬ್ಬರ? ಸೇಮ್ ಇದ ನಾವು ಸರ್ಕಾರಿ ಗೊಬ್ಬರ ಕೊಟ್ಟಿವ್ರಿ. DAP ಗೊಬ್ಬರ, ಪೊಟ್ಯಾಶ್ DAP ಹಾಕಿವ್ರಿ. ಆಮೇಲೆ ಗೊಬ್ಬರ ಹಾಕಿರೋದು ಒಂದೇ ಟೈಮ್ ಹಾಕಿವ್ರಿ. ಬೀಜ ಗೊಬ್ಬರ ಕೊಟ್ಟು ಮತ್ತೆ ಹೊಳ್ಳಿ ಗೊಬ್ಬರ ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಸಾಕಷ್ಟು ಬೆಳೆತ್ತಲ್ರಿ, ಅದಕ್ಕೆ ನಾವ್ ಹೆಚ್ಚೆಚ್ಚು ಏನೋ ಗೊಬ್ಬರ ಏನ್ ಕೊಟ್ಟಿಲ್ರಿ. ಇದು ಗೊಬ್ಬರ ನಾವು ಜಾಸ್ತಿ ಕೊಟ್ಟೆ. 1 ಚೀಲ ಎಕರೆಗೆ 1 ಚೀಲ ಗೊಬ್ಬರ ಹಾಕಿವ್ರಿ. ಎಕರೆಗೆ 1 ಚೀಲ ಕೊಟ್ರಿ. ಇವು ಈಗ ಒಂದೊಂದ್ ತೆನಿ ದೊಡ್ಡ ಬಂದವ್ರಿ. ಇದು ಒಂದ ತೆನಿ ಸೈಡ್ ಇರೋವು ಸಣ್ಣ ಬರ್ತಾವು. ಅಂದ್ರೆ 1 ತೆನಿ ದೊಡ್ಡದು ಬರ್ತೀರಿ, ಆಮೇಲೆ ಸೈಡ್ ಸಣ್ಣ ಬರ್ತಾವ್ರಿ. ಇದು ಆದ್ರೆ ಸ್ವಲ್ಪ ಚೆನ್ನಾಗಿ ಬರ್ಬೇಕಿತ್ತಾವು. ಮತ್ತೆ ಈ ಗಾಯ ಆಡೋದಕ್ಕೆ ಆಸ್ಪದ ಇಲ್ಲದಕ್ಕ ಇನ್ನೂ ಬರ್ಬೇಕಾಯ್ತು. ಈ ಒಂದು ನಮ್ಮ ಹಸ್ತ ಕಮ್ಮಿ ಆಗಿರೋದ್ರಿಂದ ಜಾಸ್ತಿ ಬಂದಿಲ್ಲ. ಅದು ಜಾಸ್ತಿ ಬಂದಿಲ್ಲ ಇಲ್ಲಾಂದ್ರೆ ಇನ್ನೂ ಬರೋ ಚಾನ್ಸ್ ಐತ್ರಿ. ಚಾನ್ಸ್ ಐತೆ ಬರಕ್. ಈಗ ಮತ್ತೆ ಮೇಲ್ ಗೊಬ್ಬರ ಏನು ಕೊಡ್ಬೇಕು? ಏನು ಕೊಟ್ಟಿಲ್ರಿ, ನಾವಂತ ಏನು ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದ್ರೆ ಇಷ್ಟು ಬಂದೈತ್ರಿ. ಇಷ್ಟೆಲ್ಲ ಬರ್ತೈತಿ. ಕೊಟ್ಟಿದ್ರಿಂದ ಏನ್ ಬರ್ತೈತೆ ಏನ. ಇದು ಎಕರೆಗೆ ಹೆಂಗ್ ಕ್ವಿಂಟಲ್ ಬಂತ್ರಿ? ಅವಾಗ ನಾವ್ ಬ್ಯಾಸಿಗೆ ಮಾಡಿದ 3 ಕ್ವಿಂಟಲ್ ಬಂದತ್ರಿ. ಕಮ್ಮಿ ಆತ್ರಿ ಅವಾಗ ಲಾಸ್ಟ್ ಅದ. ಈ ಮಳೆಗಾಲ ಇದು ಏನೈತಲ್ರಿ ಸದ್ಯ 8 ಕ್ವಿಂಟಲ್ ಬರ್ತದೆ ನೋಡ್ರಿ. 8 ಕ್ವಿಂಟಲ್ ಬಂದೇ ಬರ್ತದೆ. ಈ ಹೆಂಗ್ ಕ್ವಿಂಟಲ್ ಮಾರಾಟ ಆಗ್ಬೋದ್ರಿ? 5,000 ಮೇಲೆ ಇರ್ತ ರೇಟ್. ಅಂದ್ರೆ ಓ ಸರಿನ 5,000 ಇರ್ತಾರೆ. ಯಾಕಂದ್ರೆ ಎಣ್ಣೆ 5,000 ಹೆಚ್ಚಿಗೆ ಮಾಡ್ತಾರೆ. 5,000-6,000 ಮಟ್ಟ. ಇದನ್ನ 6,000 ಅಂದ್ರೆ ಒಂದ್ ಎಂತಂದ್ರೆ 8 ಅಂದ್ರೆ 40-50,000 ಎಕರೆಗೆ 5,000 ನಾವು ನಿರೀಕ್ಷೆ ಮಾಡ್ಬೋದ್ರ. ಈ ಬೇರೆ ಬೆಳೆಗೆ ಹೋಲಿಸಿದ್ರೆ ಇದು ಮೋರ್ ದನ್ ಬೆಟರ್. ಖರ್ಚು ಕಮ್ಮಿ ರೀ. ಇದು ಗೊಬ್ಬರ ಖರ್ಚಿಲ್ಲ, ಸ್ಪ್ರೇ ಇಲ್ಲ, ರೋಗ ಕಡಿಮೆ. ರೋಗ ಕಮ್ಮಿ ಆದ್ರೆ 1 ಸ್ಪ್ರೇ ಕೊಡ್ಬೇಕಾಯ್ತು. ಕೀಡಿ ಒಂದ ಬರುತ್ತೆ, ಬೇರೆ ಏನ್ ಬರಲ್ಲ. ಅದ್ ನಾವು ಈ ತರ ಬೆಳೆದ್ರಿಂದ ಅದ್ರ ಹೋದಕ್ಕೆ ಏನು ಮಾಡಿಲ್ಲ, ಸ್ಪ್ರೇನು ಮಾಡಿಲ್ಲ. ಹೈಟ್ ಬೆಳೆದ್ರೆ ಆಗಲ್ಲ, ಏನು ಮಾಡಿಲ್ಲ. ಸ್ಪ್ರೇ ನೀರ್ ಯಾವ ತರ ಕೊಡ್ಬೇಕಾಗತ್ತೆ?
ನೀರು 15 ಕಮ್ಮಿ ನೀರ್ ಬಿಟ್ರೆ ನಡೀತೈತ್ರಿ 15 ಕಮ್ಮಿ ನೀರಿನ ಕಡಿಮೆ ರೀ ಮಳೆ ಆದ್ರ ನೀರ ಬೇಕಾಗಿಲ್ರಿ ಇದು ನೀರೆಲ್ಲ ಬೆಳೆದ್ ಬಿಟ್ಟೈತಿ ನೀರ ಎರಡ್ ಸರಿ ಬಿಟ್ಟಿವಿ ನೋಡ್ರಿ ನೀರ್ ಇದಕ್ಕೆ ಬೀಜ ಊರ ಮುಂದ್ ಒಂದ್ಬಿಟ್ಟಿವಿ ಆಮೇಲೆ ಹುಟ್ಟ ಮುಂದೊಮ್ಮೆ ಲಾಸ್ಟ್ ಮೊನ್ನೆ ಒಂದ್ಬಿಟ್ಟಿವಿ ನೋಡ್ರಿ ಅಷ್ಟೇ ಇದು ಎಲ್ಲ ಮಳೆಗೆ ಬೆಳೆದೈತಿ ಇದು ಎಲ್ಲ ಮಳೆಗೆ ಬಂದೈತ್ರಿ ಇದು ಕಟಾವ್ರಿ ಯಾವ ತರ ಮಾಡ್ಬೇಕು ಈಗ ಗೊನಿನ ನಾವು ತೆಗಿಬೇಕ್ರಿ ಕುಡುಗಲ್ ತಗೊಂಡು ಗೊನಿ ತಗೊಂಡು ಪಕ್ಕಲ್ ಇದ್ದ ಇರ್ತಲ್ಲ ಈಗ ನೋಡ್ರಿ ಇಲ್ಲಿ ಒಂದ್ ಐತ್ರಿ ಇಲ್ಲಿ ಐತಲ್ರಿ ಇದನ್ನ ಇಲ್ಲಿ ತೆಗೆದು ಬಿಡೋದ್ರಿ ಇದು ಒಂದ್ ಗೊನೆ ಐತ್ರಿ ಇಲ್ಲೊಂದ್ ಗೊನೆ ಐತ್ರಿ ಈಗ ಬರ್ತಾವ ಗೊನಿ ಇರ್ತಾವ ತಕೊಂಡ್ಬಿಡೋದ್ರ ಅಷ್ಟೇ 3 ಗೊನೆ ಅದಾವ್ರಿ ಈಗ ಗೊನಿ ಅಷ್ಟೇ ತಕೊಂಡ್ಬಿಡ್ಬೇಕು ತಕೊಂಡು ಒಂದ್ ಬಿಸಿಲಿಗೆ ಹಾಕ್ಬೇಕ್ರಿ ಇದು ಇದೆಲ್ಲ ಒಣಗಿದ ಮೇಲೆ ಇವೆಲ್ಲ ಬುಡ್ಡಿ ಬಿಡಿಸ್ಬೇಕ್ರಿ ಇದನ್ನ ಒಂದೊಂದ್ ಬಿಡಿಸ್ಬೇಕಲ್ಲ ಇವೆಲ್ಲ ಬುಡ್ಡಿ ಬಿಡಿಸಿದ ಮೇಲೆ ಮಿಷನ್ ಬರ್ತ್ರಿ ಮಿಷನ್ ಮಾಡಿಸ್ಬಿಟ್ಟು ಕಾಳ ಕಡೆ ಆಗತ್ತೆ ಕಾಳ ಕಡೆಯಿಂದ ನಾವು ಕನಿಗೇರಿ ಅಥವಾ ಕುಷ್ಟಿಗೆ ಮಾರ್ಕೆಟ್ ಹೋಗ್ಬೋದು ಎಲ್ಲಾರು ಹೋಗ್ಬೋದ್ರಿ ಎರಡ ಮಾರ್ಕೆಟ್ ನಮ್ ಇದ್ರಾಗ ನಮ್ಗೆ ಗೊತ್ತಿತ್ತಂದ್ರ ಫ್ಯಾಕ್ಟ್ರಿ ಎಲ್ಲ ತುಮಕೂರು ಸೈಡ್ ಫ್ಯಾಕ್ಟ್ರಿ ಅದಾವ್ರಿ ಇದ್ರು ನಾವ್ ಬಾಳ ಐತಿ ಅಂದ್ರೆ ಅವ್ರನ್ನು ಬಂದಿಲ್ಲ ಒಯ್ತಾರ ಏರಿಯಾ ಬಾಳ ಐತಿ ಅಂದ್ರೆ ಒಂದ್ 10 ಟನ್ 20 ಟನ್ ಆದ್ರ ಅವ್ರ ಬಂದು ಒಯ್ತಾರ ಫ್ಯಾಕ್ಟ್ರಿ ಹೇಳಿದಾರೆ ಇದು ಇತ್ತೀಚೆಗೆ ಜಾಸ್ತಿ ಬೇಡಿಕೆ ಐತ್ರಿ ಮತ್ತ ಈಗ ಒಂಥರ ಕಮರ್ಷಿಯಲ್ ಬೆಳೆ ಜಾಸ್ತಿ ಬೆಳೆಯಕತ್ತ ಈಗ ಎಷ್ಟೋ ಜನ ರೈತರು ಏನಾಗ್ಬಿಡ್ತಾರ ಅಂದ್ರೆ ಇಲ್ಲ ಎಲ್ಲರೂ ಔಡ್ಲ ಬೆಳೆಯಕತ್ತಾರ ನಾವ್ ಯಾಕೆ ಬೆಳಿಬಾರ್ದಂತ ಬೆಳೆಯರದಾರ ಅವ್ರಿಗೆ ಯಾವ ತರ ಹೇಳ್ತೀರಿ ಇದನ್ನ ಅಲ್ಲ ಯಾರಾದ್ರೂ ಬೆಳಿಬಹುದ್ರಿ ಇದನ್ನ ಏನಿಲ್ಲ ಬೆಳೆದ್ರ ತಪ್ಪಲ್ಲ ಇದು ಆಕ್ಚುಲಿ ಇದು ಬರೇ ಇದಕ್ ಹೋಗಲ್ರಿ ಎಥೆನಾಲ್ ಆಗತ್ತಿದೆ ಡೀಸೆಲ್ ಬಯೋ ಡೀಸೆಲ್ ಹೋಗುತ್ತೆ ಆಮೇಲೆ ಕೆಮಿಕಲ್ ಹೋಗುತ್ತೆ ಆಮೇಲೆ ಆಯಿಲ್ ಪ್ರಾಡಕ್ಟ್ ಹೋಗುತ್ತೆ ಬಹಳ ಹಲವಾರು ಇದರಿಂದ ಲಾಭ ಐತ್ರಿ ನಾನಾ ರೀತಿ ಉತ್ಪಾದನೆ ಹಾಕವ ಔಡ್ಲಿಂದ ಹಂಗಾಗಿ ಯಾರಾದ್ರೂ ಬೆಳಿಬಹುದು ಏನು ರೇಟಿನ ಕಮ್ಮಿ ಆಗಿ ಎಲ್ಲಾರು ಬೆಳೆದ್ರ ಮಾರ್ಕೆಟ್ ಸಮಸ್ಯೆನೇ ಇಲ್ಲ ಇದು ಥ್ರೋ ಕಂಟ್ರಿಲೇ ಬೇಡಿಕೆ ಅಂತ ಎಲ್ಲ ಇದು ಏನು ಬೇಡಿಕೆ ಇದ್ದಂತ ಒಂದು ರಾಜ್ಯಕ್ಕಂತ ಅಲ್ಲ ಉಳಿಯ ಮಾಲ್ ಅಂತ ಅಲ್ಲ ಎಷ್ಟಿದ್ರು ಸೇಲ್ ಆಗುತ್ತೆ ಎಷ್ಟಿದ್ರು ಸೇಲ್ ಆಗುತ್ತೆ ಈಗ ನೀವು ಹೋಸರೆ ಮಾರ್ದ ಹೆಂಗಿತ್ತು ಹೋಸರೆ 5300 ಮಾರಿದ್ವಿ 5000 ಈ ಸರಿ ಹೆಚ್ಚಿಗೆ ಆಗ್ಬೋದ್ರಿ 6000 ಮಟ್ಟ ಹೋಗ್ಬೋದು ಅಂತ ಇಟ್ಕೊಂಡಿ ನಾವು 6000 ಅಂತಂದ್ರ ಒಂದ್ 5000 ಲೆಕ್ಕ ಒಂದ್ 5000 ಮಟ್ಟ ನಾವು ಬರ್ತಾವ ಡಿಎಪಿ ಒಂದ್ ಚೀಲ ಯೂರಿಯಾ ಕೊಟ್ಕೊಂಡ್ರಿ ಮತ್ತೆ ಖರ್ಚು ಕಮ್ಮಿ ಅಲ್ರಿ ಇದಕ್ಕೆ ಮೆಕ್ಕೆಜೋಳ ಖರ್ಚು ಮಾಡಿದಂತ ಖರ್ಚು ಮಾಡಿಲ್ಲ ನಾವು ರೋಗ ಬರಂಗಿಲ್ಲ ಮೆಕ್ಕೆಜೋಳಕ್ಕೆ ಒಂದ್ ಎಕರೆಗೆ 18000 ಖರ್ಚು ಬರ್ತದೆ 18000 ಖರ್ಚು ಬರ್ತದೆ ಮೆಕ್ಕೆಜೋಳಕ್ಕೆ ಇದಕ್ಕೇನು ಎಕರೆಗೆ 5000 ಮಾಡಿಲ್ರಿ ನಾವು ಖರ್ಚು ಎಕರೆಗೆ 5000 ಖರ್ಚು ಮಾಡಿಲ್ಲ ಅಂದ್ರೆ ಜೀರೋ ಮೇಂಟೆನೆನ್ಸ್ ಅಂದ್ರೆ ನಾವು ಈಗ ಬೇರೆ ಬೆಳೆ ಬೆಳೆಕ್ಕಿಂತ ಇದು ಉತ್ತಮ ಅಂತ ನಮಗ ಅನ್ಸುತ್ತೆ ಇದ್ರದ್ದು ಏನು ಅಲ್ಲಿ ಆಳಿಂದ ಸತ್ಯನ ಬಹಳ ಕಮ್ಮಿ ಅಲ್ಲೆಲ್ಲ ಇದು ಬೆಳೆದ್ರಿಂದ ಹುಲ್ಲು ಕಮ್ಮಿ ಇದಕ್ಕೆ ಈ ಹಿಂದೆ ನಾವು ಅಜ್ಜ ಮಾರಿದ್ದಾಗ ಬದುನೆ ಬೆಳಿತಿದ್ರೆ ಈಗ ನೀವು ನೋಡ ಹೊಲ ಬೆಳೆದ್ರೆ ಈಗೆಲ್ಲ ಮತ್ತೆ ಅವಾಗ ಇದ್ರ ಔಡ್ಲದ ಬೇಡಿಕೆ ಇದ್ದಿಲ್ರಿ ಅವಾಗ ಈ ಬೇಡಿಕೆ ಬಂದೈತಿ ಮತ್ತೆ ಎಲ್ಲಾ ಕಡೆ ಈ ಕುಷ್ಟಗಿ ಹಂಸಾರ ಕಡೆ ಹೋಗಿ ಕನಿಗೇರಿ ಹೋದ್ರ ಔಡ್ಲ ಬಿಟ್ಟು ಬೇರೆ ಏನ್ ಹಾಕಲ್ರ ಅಲ್ಲಿ ರೈತರು ಪ್ರಮುಖ ಬೆಳೆ ಔಡ್ಲನ ಮಾಡ್ಯಾರ ಅವ್ರು ಅವರೆಲ್ಲ ಕಲ್ಲುಗಾಡಿನ ಪ್ರದೇಶ ಸತಿ ಬೆಳಿತಾರ ಗುಡ್ಗಾಡಿನ ಸತಿ ಔಡ್ಲ ಬೆಳಿತಾರ ಮತ್ತ ಅವ್ರು ನೋಡಿ ನಾವ್ ಯಾಕೆ ಇದು ಮಾಡಬಾರ್ದು ಅಂತೇಳಿ 2 ವರ್ಷ ಹತ್ರ ಮಾಡಕೈತಿ ಅವ್ರಿಗಿಂತ ಹೆಚ್ಚಿಗೆ ನಾವು ತೆಗಿಬಹುದಲ್ಲ ಅಂತ ನಿರೀಕ್ಷೆ ಮಾಡಿ ಬೆಳೆಕೈತಿ ಇದು ಕಡಿಮೆ ಅಂದ್ರೆ ಎಷ್ಟ್ ಬಂದ್ರ ಬೆಸ್ಟ್ ಇದು 5 ಕ್ವಿಂಟಲ್ ಮೇಲೆ ಬರಬೇಕ್ರಿ ಇದು ಬಂದ್ರ 5 ಕ್ವಿಂಟಲ್ ಮೇಲೆ ಬಂದ್ರ ಲಾಭ ಆಗತ್ತೆ ಈಗ 5 ಕ್ವಿಂಟಲ್ ಬರ್ಬೇಕಪ್ಪ ಅಂದ್ರ ಈಗ ಬ್ಯಾಸಿಗೆಗಾದ್ರ ಯಾವ ತರ ಸಾಲ ಅದ್ರಲ್ಲಿ ಮಳೆಗಾಲ ಬ್ಯಾಸಿಗೆ ಟೈಮ್ನಾಗ ಹೇಳ್ತಿಲ್ರಿ ಬ್ಯಾಸಿಗೆ ಟೈಮ್ ಇಳುವರಿ ಕಮ್ಮಿ ಆಗತ್ರಿ ಇದು ಸ್ವಲ್ಪ ಉಷ್ಣತೆ ಇರ್ತದ ಸ್ವಲ್ಪ ನೀರ್ ಬೇಕಾಗತ್ತೆ ಬ್ಯಾಸಿಗೆ ಬೆಳಿಬೇಕಂದ್ರ ಈ ಮಳೆಗಾಲ ಬೆಳೆದ್ರೆ ಹೊರ ಹೊಲಕ್ಕೆ ಸಹಿತ ಬೆಳಿಬಹುದು ನಾವು ನೀರಿಲ್ಲಕ್ಕೆ ಸಹಿತ ಬೆಳಿಬಹುದು ನೀರಿಲ್ಲ ಹೊಲಕ್ಕೆ ಸಹಿತ ಬೆಳಿಬಹುದು ಈಗ ಎಲ್ಲಾ ರೈತರು ಅಂತಾರ ಸಾಲು ನೀವು 5 ಫೀಟ್ ಗಿಡದ ಗಿಡಕ್ಕೆ 2 ಫೀಟ್ ಅಂದ್ಬಿಟ್ರಿ ಅಂದ್ರ ನಿಮ್ಮ ಅನುಭವ ಪ್ರಕಾರ ಈಗ ಅದ್ರ ಮಧ್ಯೆ ನಡುವೆ ಬಹಳ ಗ್ಯಾಪ್ ಇರುತ್ತೆ ಅದು ಎಷ್ಟು ದಿವಸದವರೆಗೆ ಆ ಹೈಟ್ ಆ ಗ್ಯಾಪ್ ಇರ್ಬೋದು ಇದು 1 ತಿಂಗಳ ಫುಲ್ ಆಗಿಬಿಡುತ್ತೆ 1.5 ತಿಂಗಳು ಫುಲ್ ಆಗಿಬಿಡುತ್ತೆ ಈ 6 ತಿಂಗಳ ಮಧ್ಯೆ ನಾವ್ ಏನಾರ ಸಾಲ ಏನು ಬರಲ್ಲ 1 ತಿಂಗಳ ಯಾವ ಪಿಕ್ ಬರ್ತಾರೆ ಯಾವ್ದು ಬರಲ್ಲ ಅಂದ್ರೆ ನಾವು ಕಲ್ಟಿವೇಶನ್ ಅನುಕೂಲ ಆಗತ್ತೆ ಅಷ್ಟ ಕಲ್ಟಿವೇಶನ್ ಅನುಕೂಲ ಆಗತ್ತೆ ಕಸ ಬರಲ್ಲ ಟ್ಯಾಕ್ಟರ್ ಮಾಡ್ಬೋದು ಟ್ಯಾಕ್ಟರ್ ಕಲ್ಟಿವೇಶನ್ ಮಾಡ್ಬೇಕು ನಾವು ಬೆಳೆ ಅಂದ ಮೇಲೆ ಆಸರ ಆಗ್ಬಾರ್ದು ಒಂಥರ ಮಲ್ಟಿ ಆಮೇಲೆ ಖರ್ಚು ಇನ್ನು ಬೀಜದ ಖರ್ಚು ಕಡಿಮೆ ಬೀಜ ಉಳಿತಾಯ ಆಕೈತಿ ಗೊಬ್ಬರ ಉಳಿತಾಯ ಆಕೈತಿ ಸಾಲ ಅಂತ ಒಳ್ಳೆ ಅದಕ್ಕ ಫಲವತ್ತತೆ ಸಿಗುತ್ತ ಗ್ಯಾಪ್ ಆದಾಗೆಲ್ಲ ಹೆಚ್ಚಿಗೆ ಬೆಳಿತೈತಿ ಈ ಪೂರ್ಣ ಪ್ರಮಾಣ ನೋಡ್ರಿ ಈ ಗೊನಿ ನೋಡ್ರಿ ಇದು ಗೊನಿ ನೋಡ್ರಿ ಇಲ್ಲೇ ಫರ್ಕ್ ಆಗತ್ತೆ ನಿಮ್ಗೆ ಇದು ನೋಡ್ರಿ ಕಾಳ ಕಾಳ ಗ್ಯಾಪ್ ಆಗುತ್ತೆ ಇದು ನೋಡ್ರಿ ಅದ ನಾವು ಇದು ನೋಡ್ರಿ ಒಂದು ಒಂದೇದ್ ಬಂದೈತಲ್ಲ ಇದು ಬಿಸಿಲಿಗೆ ಗಾಳಿ ಮೊದ್ಲೇ ಈಗ ಅದ ಆಮೇಲೆ ಮಾಡ್ತೀರಿ ಇದಾಗ್ಬಿಡ್ತದ ನಾವು ಸ್ವಲ್ಪ ಸಾಲ ಆಗಿತ್ತಂದ್ರ ಇದು ಕೂಡ ಇದೇ ಸೇಮ್ ಇರ್ತದ ಗೊನಿ ಇದೇ ತರನೇ ಇರ್ತಿತ್ತು
ಇಲ್ಲೆಲ್ಲ ಐತ್ರಿ ಫುಲ್ ಹೈಟ್ ಅದಾರ ಅವೆಲ್ಲ. ಅದ ಒಂದ್ ಗೊನೆ ಚೆನ್ನಾಗೈತ್ರಿ, ಎರಡನೇ ಗೊನೆ ಸರಿ ಇಲ್ರಿ ಅದು. ಅಂದ್ರೆ ನಮ್ ಒಂದೇ ಗೊನೆ ಸಿಗದ ಈಗ ಅಷ್ಟ. ಈಗ ಒಂದೇ ಗೊನೆ ಅಷ್ಟಕ್ಕೆ ನಾವು ಇದು ಮಾಡೋದು. ಅಂದ್ರ ಒಟ್ಟಾರೆ ಹೇಳ್ಬೇಕಂದ್ರ ಅನುಕೂಲ ಆಗತ್ತೆ ರೈತರಿಗೆ. ಐತ್ರಿ ಬೇರೆ ಬೆಳೆಗೆ ನಾವು ಲೆಕ್ಕ ಹಾಕಿದ್ರ ಅವಳು ಬೆಳೆ ಸ್ವಲ್ಪ ಆದಾಯ ಆಗ್ಬೋದು ಅಂತ ನಮ್ ನಿರೀಕ್ಷೆ ಐತಿ. ನೋಡ್ರಿ ಸ್ನೇಹಿತರೆ, ಇವತ್ತು ರೈತರು ನಾವು ಒಂದೇ ಬೆಳೆಗೆ ನಾವು ನಿಲ್ಲೋದಕ್ಕಿಂತ ಬೇರೆ ಬೇರೆ ಬೆಳೆಗೆ ಬರೋದು ಬಹಳ ಸಿಕ್ತ. ಯಾಕಂದ್ರೆ ನಂದು ಮೆಕ್ಕೆಜೋಳಕ್ಕೆ 1 ಎಕರೆಗೆ 18,000 ರೂಪಾಯಿ ಖರ್ಚು ಬಂತು. ಈ ಕಟಾವ್ ಬಂತು, ಬೀಜ ಹಾಕೋದು ಬಂತು, ಗೊಬ್ಬರ ಹಾಕೋದು ಬಂತು. ನಾವು ಹೆಚ್ಚುವರೆಗೆ ಖರ್ಚು ಮಾಡ್ತೀವಿ. ಅಲ್ಲಿ ತೆಗೆಯೋದು ಎಕರೆಗೆ ನಾವು 50,000 ರಿಂದ 60,000 ರೂಪಾಯಿ ಅಷ್ಟೇ. ನಮ್ಗೇನು ದೊಡ್ಡ ಇಳುವರಿ ಏನು ಸಿಗಲ್ಲ. ಬಟ್ ಇದು ನಾವು ಏನಂದ್ರೆ ಮುಂಗಾರು ಹಂಗಾಮದಲ್ಲಿ ಸಾಲಿನ ಸಾಲು 5 ಫೀಟ್, ಗಿಡದ ಗಿಡಕ್ಕೆ 2 ಫೀಟ್ ನಾವು ಇದನ್ನ ತಪ್ಪು ಮಾಡಿಬಿಟ್ವಿ. ಸಾಲಿನ ಸಾಲು 3 ಫೀಟ್ ಇಟ್ಕೊಂಡು ಗಿಡದ ಗಿಡಕ್ಕೆ 1 ಅಡಿ ಇಟ್ಕೊಂಡು ಇದನ್ನ ಬ್ಯಾಸಿಗೆಗೆ ನಾವು ಇದನ್ನ ಈ ತರ ಇಡಬೇಕು. ಸಂಖ್ಯೆಗಳನ್ನ ಬ್ಯಾಸಿಗೆ ಜಾಸ್ತಿ ಮಾಡ್ಬೇಕು, ಮಳೆಗಾಲ ಸಂಖ್ಯೆಗಳನ್ನ ಕಡಿಮೆ ಮಾಡ್ಬೇಕು. ಅಂದಾಗ ಇನ್ನೂ ನಮ್ಗೆ ಈ ಗೊನೆ ಬರುತ್ತೆ ನೋಡ್ರಿ. ಒಂದು ಗೊನೆನ ಎಷ್ಟು ದೊಡ್ಡದು ಬರುತ್ತಲ್ಲ, ಇದರ ಡಬಲ್ ನಮಗೆ ಗೊನೆ ಸಿಗುತ್ತೆ, ಜೊತೆಗೆ ಒಳ್ಳೆ ಆದಾಯ ಸಿಗುತ್ತೆ. ಎಕರೆಕ್ಕೆ ಎಂತ ಅಂದ್ರೆ 8 ಕ್ವಿಂಟಲ್ ಬಂದೇ ಬರುತ್ತೆ. ಏನು ಬರಲ್ಲ ಅಂದ್ರೆ ಎಕರೆಕ್ಕೆ 5 ಕ್ವಿಂಟಲ್ ಅಂಕರ್ ನಮ್ಗೆ ನಿವ್ವಳ ಲಾಭ ಐತೆ. ಜೊತೆಗೆ ಅವ್ರು ಒಂದು ಅನುಭವ ಮಾತನ್ನ ಹೇಳಿದ್ರೆ, ಈಗ ಎಲ್ಲರೂ ಈಗ ಮಾರ್ಕೆಟ್ ಎಲ್ಲೈತಿ ಅಂದ್ರೆ ನಮ್ಗೆ ನಿಯರೆಸ್ಟ್ ಮಾರ್ಕೆಟ್ ಫಸ್ಟ್ ತಿಳ್ಕೊಂಡು ಆ ಜಾಗದಾಗ ನಮಗೆ ನಿಯರೆಸ್ಟ್ ಅಂದ್ರೆ ಕನಕೇರಿ ಮತ್ತು ಕೊಟ್ಟೂರು, ಕುಷ್ಟಿ ಅಂತಂತ ಹೇಳಿದ್ವಿ. ನಾವು ಇಲ್ಲಿ ಹೋಗಿ ಮಾರ್ಕೆಟ್ ಮಾಡ್ತೀವಿ. ಅದನ್ನ ನೀವು ತಿಳ್ಕೊರಿ ಎಲ್ಲಿ ಸಿಗುತ್ತೆ. ಯಾಕಂದ್ರೆ ನಮ್ದು ಕೊಪ್ಪಳ ಜಿಲ್ಲೆ ಅಂದ್ರೆ ಕೊಪ್ಪಳ ತಾಲೂಕ್ನಾಗ ಹೇಳ್ಬೋದಿತ್ತು ನಮ್ಮ ಹೆಸರು, ನಮ್ ಕೊಪ್ಪಳದಾಗ ಐತ್ ಮಾರ್ಕೆಟ್ ಅಂತ. ಇಲ್ಲ, ನಮಗ ಕುಷ್ಟಿ ಮತ್ತು ಕನಕೇರಿ ಅಂತಾನೆ ಹೇಳ್ತಾರೆ. ಆ ಜಾಗದಾಗ ಹೋಗಿ ನಾವು ಮಾಡ್ಬೇಕಾಗುತ್ತೆ. ಅದನ್ನ ನೀವು ತಿಳ್ಕೊಂಡು ಆ ಸುತ್ತಮುತ್ತ ಭಾಗ ರೈತರು ಎಲ್ಲಿ ಬೆಳಿತಾರೆ ಅಲ್ಲಿ ಮಾರ್ಕೆಟ್ ಇದ್ದೇ ಇರುತ್ತೆ. ಅದೊಂದು ನೀವು ನೋಡ್ಕೊರಿ. ಆಮೇಲೆ ಜೀರಾ ಇದೆ ಮೇಂಟೆನೆನ್ಸ್ ಬೇರೆ. 5,000 ರೂಪಾಯಿದಾಗ ನಾವು ಸುಮಾರು ಒಂದು 5 ರಿಂದ 8 ಕ್ವಿಂಟಲ್ ತಗೊಂಡ್ರೆ ಒಂದು ಸುಮಾರು 50,000 ರೂಪಾಯಿ ಲಾಭ. ಅದೇ ನೀವು 18,000 ರೂಪಾಯಿ ಖರ್ಚು ಮಾಡಿ ಮೆಕ್ಕೆಜೋಳ ಬೆಳೆದ್ರನ್ನ ಅದನ್ನ 55,000 ನಮ್ಗೆ ಲಾಭ ಇರೋದು ಅಂತ ಹೇಳ್ತಾ, ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.